ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಮುನ್ಗೋಡಿನಿಂದ ಯಲ್ಲಾಪುರ ಹತ್ತಿರ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ದಾರಿಯಲ್ಲಿ ಸುಂದರವಾದ ಪ್ರಕೃತಿ ದೃಶ್ಯಗಳು, ಹಸಿರು ತೋಟಗಳು ಮತ್ತು ಸುತ್ತಮುತ್ತಲಿನ ನ್ಯಾಚುರಲ್ ಬ್ಯೂಟಿಯನ್ನು ನೋಡಿದ್ವಿ. ಅದು ಲಿಟ್ರಲಿ ಕಣ್ಣುಗಳಿಗೆ ಹಬ್ಬ ಅನ್ನೋ ಹಾಗಿತ್ತು. ಗಂಟೆ ಗಣಪತಿ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಗಣಪತಿಯನ್ನು ನೆನೆದು ಹರಕೆ ಹೊತ್ತುಕೊಂಡರೆ ಅದು ನೆರವೇರಿದ ನಂತರ ವಿವಿಧ ಗಾತ್ರದ ಗಂಟೆಗಳನ್ನು ದಾನ ಮಾಡುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಭಕ್ತರು ಕಟ್ಟಿರುವಂತಹ ವಿವಿಧ ಗಾತ್ರದ ಗಂಟೆಗಳನ್ನು ನಾವು ಕಾಣಬಹುದು. ಇದು ದೇವಸ್ಥಾನದ ಪ್ರಮುಖ ವೈಶಿಷ್ಟ್ಯವಾಗಿದೆ. ಅದರಿಂದಲೇ ಈ ದೇವಸ್ಥಾನಕ್ಕೆ ಗಂಟೆ ಗಣಪತಿ ಎಂಬ ಹೆಸರು ಬಂದಿದೆ. ನಾವು ಪೂಜೆ ಮಾಡಿಸಿಕೊಂಡು ಹಣ್ಣು ಕಾಯಿ ಸಮರ್ಪಣೆ ಮಾಡಿ ಗಂಟೆ ದಾನ ಮಾಡಿದೆವು. ದೇವಸ್ಥಾನದ ಸುತ್ತಮುತ್ತಲಿನ ಹಳೆಯ ಶೈಲಿಯ ಗೋಡೆಗಳು, ಹಸಿರು ತೋಟಗಳು ಮತ್ತು ಶಾಂತ ವಾತಾವರಣವಾಗಿತ್ತು. ಅಲ್ಲಿನ ಅಟ್ಮಾಸ್ಫಿಯರ್ ಲಿಟ್ರಲಿ ಮೈಂಡ್ ಫ್ರೆಶ್ ಮಾಡೋ ಹಾಗಿತ್ತು. ಅಲ್ಲೇ ಊಟದ ಪ್ರಸಾದ ಕೂಡ ಇತ್ತು. ನಾವು ಊಟ ಮಾಡಿ ಸ್ವಲ್ಪ ಸಮಯ ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ದೇವಸ್ಥಾನದ ಹತ್ತಿರ ಇರುವಂತಹ ಮಾಗೋಡ್ ಫಾಲ್ಸ್ಗೆ ಹೋಗಿ ಅಲ್ಲಿನ ಜಲಪಾತದ ದೃಶ್ಯ ತುಂಬ ಸುಂದರವಾಗಿತ್ತು. ನೀರು ಸ್ವಲ್ಪ ಕಡಿಮೆ ಆಗಿದ್ದರೂ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ರಿಫ್ರೆಶಿಂಗ್ ಆಗಿತ್ತು. ಮಕ್ಕಳಿಗೆ ಸ್ವಲ್ಪ ಸಮಯ ಸಂತೋಷದಿಂದ ಕಳೆದೆವು. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.